ಕಥೆ ಕನಸು. ಸ್ಟೋರಿ ಡ್ರೀಮ್. ಪ್ರತಿ ಅರಣ್ಯಕ್ಕೂ ಅದರ ಕಥೆಗಳಿವೆ, ಅವನ್ನು ಬರೆಯಲು ಯಾರಾದರೂ ಬೇಕಷ್ಟೇ. ಈಗ ಪ್ರತಿಯೊಂದು ಆತ್ಮವು ಈ ಕನಸಿಗೆ ಸಹಿ ಹಾಕಿದೆ. ಕನಸುಗಳು ಅಂದರೆ ಹುಟ್ಟಲು ಕಾಯುತ್ತಿರುವ ಕಥೆಗಳು. ಬೆಳಗಿನ ಸೂರ್ಯೋದಯ ಬೆಳಗಿನ ಚಿನ್ನದ ಕಿರಣಗಳು ಹಳ್ಳಿಯ ಹೊಲಗಳನ್ನ ತೊಳೆದು ಹೋದಂತೆ ಕಾಣುತ್ತಿದೆ. ಈ ಗಾಳಿಯಾಟ, ಈ ಎಲೆಗಳ ಸದ್ದು, ಹಳ್ಳಿಯ ಬೆಳಗಿನ ಸಂಗೀತವೇ ಬೇರೆ. ಈ ದಾರಿಯೇ ಶಾಲೆಯ ಹಾದಿ. ಓಹ್, ಮಕ್ಕಳು, ರೈತರು ಸೈಕಲ್ ಗಾಳಿಯಲ್ಲಿ ಗಾಲಿ ಹೊಡೆಯುತ್ತಾ ಸಾಕ್ತಾರೆ. ಮನೆಗಳಿಂದ ಹೊಲಕ್ಕೆ ಹೊಡ, ಕೆಲಸಕ್ಕೆ ಹೊರಡುವವರಿಗಿಂತ ಮೊದಲು ಊಟ ಸಿದ್ಧ. ಹಳ್ಳಿಯ ಬೆಳಗಿನ ದಾರಿಯಲ್ಲಿ ಮೃದುವಾಗಿ ಸಾಗುತ್ತದೆ. ಹೊಲಗಳಲ್ಲಿ ಕೆಲಸ ಶುರುವಾನ. ಎತ್ತು, ದಣ್ಣಿ, ರೈತರ ಸದ್ದು. ಇದು ನಮ್ಮ ಮಧ್ಯಮ ಶಾಲೆ. ಕಲ್ಲಿನ ಕಟ್ಟಡ, ಕೆಂಪು ಮಣ್ಣಿನ ಚಾವಣಿ. ಹೋ, ಬೆಳಗಿನ ಬೆಳಕಿನಲ್ಲಿ ಎಷ್ಟು ಬಣ್ಣ ಬಣ್ಣದ ಚಿತ್ರ. ಮರದಲ್ಲಿ ಕುಳಿತಿರುವ ಗಿಳಿ, ಶಾಲೆಯ ಕಲೆ. ಮಕ್ಕಳ ಓಟ, ಅವರ ನಗು. ಹಳ್ಳಿ ಜೀವಂತ. ದೊಡ್ಡ ಮೈದಾನ ಮೈತು, ಮಕ್ಕಳ ಆಟದ ಮೈದಾನ. ಬೆಳಗಿನ ಬೆಳಕಿನಲ್ಲಿ ಅದ್ಭುತವಾಗಿ ಮಿನುಗುತ್ತಾ ಇದೆ. ಶಿಕ್ಷಕರು ವೇದಿಕೆಯಲ್ಲಿ ಮಕ್ಕಳು ಶ್ರದ್ಧೆಯಿಂದ ಪ್ರಾರ್ಥನೆ ಆರಂಭಿಸುತ್ತಾರೆ. ಪ್ರಾರ್ಥನೆ ಆರಂಭ. ಮಕ್ಕಳು ಶಾಂತಿಯೊಂದಿಗೆ ನಿಂತಿದ್ದಾರೆ. ಧಮ್ ಧಮ್. ಸಾಲುಗಳನ್ನ ಸರಿಪಡಿಸುವ ತಾಳಕ್ಕೆ ಮಕ್ಕಳು ಚಲಿಸುತ್ತಾರೆ. ಕಂಪೌಂಡ್ ಗೋಡೆಯ ಮೇಲೆ ನಿಂತಿರುವ ಜನ ಮಕ್ಕಳ ಅಚ್ಚುಕಟ್ಟಾದ ಡ್ರಿಲ್ ನೋಡಿ ಮುದ್ದಾಗಿ ನಕ್ಕಿದ್ದಾರೆ. ಕಾಂಪೌಂಡ್ ಗೋಡೆಯ ಮೇಲೆ ನಿಂತಿರುವ ಜನ ಮಕ್ಕಳ ಅಚ್ಚುಕಟ್ಟಾದ ಡ್ರಿಲ್ ನೋಡಿ ಮುದ್ದಾಗಿ ನಕ್ಕಿದ್ದಾರೆ. ಈಗ ಹೈಸ್ಕೂಲ್. ಹೋ, ಹೊಲಗಳ ಮಧ್ಯೆ ಸುಂದರ ಗಾಳಿಯಲ್ಲಿ ನಿಂತಿದೆ. ಮಕ್ಕಳು ದೂರದಿಂದ ಬಂದು ಮೈದಾನ ದಾಟಿ ತರಗತಿಗೆ ಹೋಗ್ತಾರೆ. ತರಗತಿಯ ಒಳಗೆ ಬೆಳಕು. ಓ, ಮಕ್ಕಳ ಕನಸು ಹಜ. ನಾಳೆಯ ಶಿಕ್ಷಕ, ಇಂಜಿನಿಯರ್, ವೈದ್ಯ. ಓಟ. ಓಹ್, ಅವರ ನಗು. ಹಳ್ಳಿ ಜೀವಂತ. ಇಡೀ ಮನೆ ಕಟ್ಟುವ ಕೆಲಸ. ಹಳ್ಳಿಯ ಒಗ್ಗಟ್ಟು ಇಲ್ಲಿ ಕಾಣಬಹುದು. ಆಲದ ಮರ. ಹಳ್ಳಿಯ ಹೃದಯದ ನಡುಭಾಗದಲ್ಲಿ ಈ ಮಕ್ಕಳು ಕಂಡಾಡುವ ಆಟ ಪೂಟರು. ಮರವೇ ಅವರಿಗೆ ಸ್ನೇಹಿತ. ಹಿರಿಯರು ಕಥೆ ಹೇಳುತ್ತಾ ನೆನಪುಗಳನ್ನು ಹಂಚಿಕೊಳ್ಳುತ್ತಾರೆ. ಈ ಬೇರು ಎಷ್ಟು ಬಲವಾದುದು, ಎಷ್ಟು ಜೀವ ತುಂಬಿದದ್ದು. ಇಲ್ಲಿ ಹಳ್ಳಿ ಉಸಿರಾಡುತ್ತದೆ. ಆಟದ ಶಬ್ದಗಳಲ್ಲಿ, ಮರದ ನೆರಳಿನಲ್ಲಿ. 3 ದೇವಾಲಯ, ಒಂದೊಂದು ರೀತಿಯ ಕಲೆ. ಶಿವಾಲಯದ ಸುತ್ತಲೂ ಬೀದಿಗಳು, ಜನ, ದೀಪ, ಘಂಟೆ. ವರ್ಣ ಬಣ್ಣದ ಹನುಮಂತ, ದೇವಿ ದೇವಾಲಯ. ದೇವಾಲಯದಿಂದ ನದಿಗೆ ಮುಂಚೆ ಹೊಲದ ಸುಂದರ ಹಾದಿ. ದೇವಾಲಯ ದೀಪ, ಹಳ್ಳಿ ಮನಸ್ಸಿಗೆ ಶಾಂತಿ. ಕರೆಯುವ ಅಜ್ಜಿಯ ಸದ್ದು, ಮಕ್ಕಳ ಓಟ. ಬೆಳಗಿನ ಗದ್ದಲ, ಸಂಜೆ ಮೌನ. ಇದು ನಮ್ಮ ಹಳ್ಳಿ, ನಮ್ಮ ಕಥೆ.